ಆಟೋ ಓಡಿಸಿ ಅಭಿಮಾನಿಗಳಿಗೆ ಸರ್ಪ್ರೈಸ್ ನೀಡಿದ ನಟ ಸಲ್ಮಾನ್ ಖಾನ್. ನಟ ಸಲ್ಮಾನ್ ಖಾನ್ ಅವರಿಗೆ ಹಾವು ಕಚ್ಚಿದ ಘಟನೆ ಬಳಿಕ ಸಲ್ಮಾನ್ ಖಾನ್ ಅಭಿಮಾನಿಗಳಿಗೆ ಮತ್ತಷ್ಟು ಹತ್ತಿರವಾಗುತ್ತಿದ್ದಾರೆ. ಇತ್ತೀಚೆಗಷ್ಟೇ ಜೆನೆಲಿಯಾ ದೇಶ್ಮುಖ್ ಜೊತೆಗೆ ಕಾರ್ಯಕ್ರಮವೊಂದರಲ್ಲಿ ಭರ್ಜರಿ ಸ್ಟೆಪ್ ಹಾಕಿ ಸುದ್ದಿಯಾಗಿದ್ದ ನಟ ಸಲ್ಮಾನ್ ಖಾನ್ ಇದೀಗ ತಮ್ಮ ಅಭಿಮಾನಿಗಳಿಗೆ ಮತ್ತೊಂದು ಸರ್ಪ್ರೈಸ್ ನೀಡಿದ್ದಾರೆ. ಹೌದು ವೀಕ್ಷಕರೇ, ಅಭಿಮಾನಿಗಳನ್ನು ಸೆಳೆಯಲು ನಟ ನಟಿಯರು ಮಾಡುವ ತಂತ್ರಗಾರಿಕೆ ಒಂದೆರಡಲ್ಲ. ಇದೇ ಸಂಪ್ರದಾಯದಲ್ಲಿ ಮುಂದುವರೆದಿರುವ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಕೂಡ ತಮ್ಮ ಅಭಿಮಾನಿಗಳನ್ನು ರಂಜಿಸುವುದರಲ್ಲಿ ಹಿಂದೆ ಬಿದ್ದಿಲ್ಲ. ಸದ್ಯ ಮಹಾರಾಷ್ಟ್ರದ ರಾಯಗಢ್ ಜಿಲ್ಲೆಯ ಪನ್ವೇಲ್ನಲ್ಲಿರುವ ಫಾರ್ಮ್ ಹೌಸ್ನಲ್ಲಿ ಸಲ್ಮಾನ್ ಖಾನ್ ಕಾಲ ಕಳೆಯುತ್ತಿದ್ದಾರೆ. ಮೊನ್ನೆ ಇದ್ದಕ್ಕಿದ್ದಂತೆ ಆಟೋ ಒಂದು ಬಂದು ನಿಂತಿತ್ತು. ಆಟೋ ನಿಂತು ಒಂದೆರಡು ಸೆಕೆಂಡುಗಳಲ್ಲೇ ಆಟೋ ಸುತ್ತ ಜನರು ಇರುವೆ ಮುತ್ತಿಕೊಳ್ಳುವಂತೆ ಸುತ್ತುವರಿದಿದ್ದರು. ಆಗಲೇ ಆ ಆಟೋ ಮುಂದಕ್ಕೆ ಚಲಿಸಿತು. ಈ ವೇಳೆ ಆಟೋವನ್ನು ಓಡಿಸುತ್ತಿದ್ದ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನಟ ಸಲ್ಮಾನ್ ಖಾನ್ ಎಂಬುದು ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಆಟೋ ನಿಂತ ತಕ್ಷಣವೇ ಅರೆ ಸಲ್ಲುಬಾ ಎನ್ನುತ್ತಾ ಇತರ ವಾಹನ ಸವಾರರು ಆಟೋ ಬಳಿಗೆ ಸೆಲ್ಫಿ ತೆಗೆದುಕೊಳ್ಳಲು ಓಡಿದರು. ಆದರೆ ಜನರು ಸೇರುವ ಭೀತಿಯಿಂದ ಸಲ್ಮಾನ್ ಖಾನ್ ಅಲ್ಲಿಂದ ಮುಂದೆ ಹೊರಟು ಹೋದರು. ಅಂದ ಹಾಗೆ ಸಲ್ಮಾನ್ ಖಾನ್ ಅವರು ಆಟೋ ಡ್ರೈವರ್ ಒಬ್ಬರಿಂದ ಆಟೋ ಪಡೆದು ಅದನ್ನು ಓಡಿಸಿದ್ದಾರೆ. ಅದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ವೈರಲ್ ಆಗಿದೆ. ವಿಡಿಯೋದಲ್ಲಿ ಕಾಣುವಂತೆ ನಟ ಸಲ್ಮಾನ್ ಖಾನ್ ಸಂಜೆಯ ವೇಳೆಯಲ್ಲಿ ತಮ್ಮ ಕಾರಿನಿಂದ ಇಳಿದು ಆಟೋ ಡ್ರೈವರ್ ಹತ್ತಿರ ತೆರಳಿ ಆಟೋ ಪಡೆದಿದ್ದಾರೆ. ಬಳಿಕ ಅವರೇ ಆಟೋವನ್ನು ಓಡಿಸಿ ಖುಷಿ ಪಟ್ಟಿದ್ದಾರೆ. ಈ ವೇಳೆ ಅಭಿಮಾನಿಗಳು ಈ ದೃಶ್ಯವನ್ನು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಸಲ್ಮಾನ್ ಖಾನ್ ಅವರ ಈ ಅನಿರೀಕ್ಷಿತ ನಡೆ ನೆಟ್ಟಿಗರ ಗಮನ ಸೆಳೆದಿದೆ. ವಿಡಿಯೋಗೆ ಪ್ರತಿಕ್ರಿಯಿಸುವ ಅಭಿಮಾನಿಗಳು ಸಲ್ಲು ಬಾಯ್ ರಾಕ್ಸ್ ಎಂದು ಕಮೆಂಟ್ ಮಾಡಿದ್ದಾರೆ. ಮತ್ತೊಬ್ಬರು ಸಲ್ಮಾನ್ ಖಾನ್ ಅತಿ ಸರಳ ವ್ಯಕ್ತಿ ಎಂದು ಕೊಂಡಾಡಿದ್ದಾರೆ. ಇತ್ತೀಚೆಗಷ್ಟೇ ಸಲ್ಮಾನ್ ಖಾನ್ ತಮ್ಮ 56ನೇ ಜನ್ಮದಿನವನ್ನು ಪನ್ವೇಲ್ನಲ್ಲಿರುವ ಫಾರ್ಮ್ ಹೌಸ್ನಲ್ಲಿ ಆಚರಿಸಿಕೊಂಡಿದ್ದರು. ಇದಕ್ಕೂ ಮುನ್ನ ಅವರಿಗೆ ಫಾರ್ಮ್ ಹೌಸ್ನಲ್ಲಿ ಹಾವು ಕಚ್ಚಿತ್ತು. ಕೂಡಲೇ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಹಾವು ವಿಷಪೂರಿತವಲ್ಲದ ಕಾರಣ ಕೆಲ ಗಂಟೆಗಳ ಬಳಿಕ ಡಿಸ್ಚಾರ್ಜ್ ಮಾಡಲಾಗಿತ್ತು. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.